ಕೆ.ಎಸ್. ಮುದ್ದಪ್ಪ ಸ್ಮಾರಕ ಟ್ರಸ್ಟ್ 22 ವರ್ಷಗಳ ಹಿಂದೆ ಆರಂಭ ಆಯಿತು. ಈಗ ಇಫ್ರೋ ಅಂತೇಳಿ ಅದರ ಅಂಗಸಂಸ್ಥೆ ಹೊಂದಿದೆ, ಇಂಡಿಯನ್ ಫೋಕ್ಲೋರ್ ರಿಸರ್ಚರ್ಸ್ ಆರ್ಗನೈಸೇಷನ್ ಅಂತೇಳಿ. ಅದರ 10ನೇ ವಾರ್ಷಿಕ ಸಮ್ಮೇಳನ ನಡೀತಾ ಇದೆ. ಕೇರಳ, ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ಇಷ್ಟು ಭಾಗದ ಸುಮಾರು ಒಂದು 70 ಜನ ಸಂಶೋಧಕರು, ರಿಸರ್ಚ್ ಸ್ಟೂಡೆಂಟ್ಸು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈ ವರ್ಷದ ಥೀಮ್ ಏನಪ್ಪಾ ಅಂತಂದ್ರೆ ಫೋಕ್ ಥಿಯೇಟರ್ ಮಿತ್ಸ್ ಓರಲ್ ಟ್ರೆಡಿಷನ್ ಅಂತ ಹೇಳಿ. ಅಂದ್ರೆ ನಾವೀಗ ಫೋಕ್ ಥಿಯೇಟರ್ ಅಂತಂದ್ರೆ ಪ್ರಧಾನವಾಗಿ ಪೌರಾಣಿಕ ರಂಗಭೂಮಿಯನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಪೌರಾಣಿಕ ರಂಗಭೂಮಿ ಒಳಗೆ ಯಾಕೆ ಕೇವಲ ರಾಮಾಯಣ ಮಹಾಭಾರತದ ವಸ್ತುಗಳನ್ನೇ ತಗೊಳ್ತಾರೆ ಅಂತೇಳಿ? ನಮ್ಮಲ್ಲಿ ಅನೇಕ ಪುರಾಣಗಳಿದ್ದಾವೆ. ಮರಮನ್ ಪುರಾಣ ಇದೆ, ಜುಂಜಪ್ಪನ ಪುರಾಣ ಇದೆ, ಒಂದೊಂದು ಜಾತಿಗೆ ಒಂದೊಂದು ಸೃಷ್ಟಿ ಪುರಾಣಗಳಿದ್ದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಕೇವಲ ಭಾಗವತಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಾಮಕೃಷ್ಣರಿಗೆ ಸಂಬಂಧಪಟ್ಟಂತ ರಾಮಾಯಣ ಮಹಾಭಾರತವನ್ನ ಯಾಕೆ ತಗೊಂಡಿದ್ದೀವಿ, ಯಾಕೆ ನಾವು ಅದರ ನಾಟಕಗಳನ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ನಮ್ಮನ್ನು ಯಾವಾಗಲೂ ಕಾಡುತ್ತೆ. ಸೊ ಈ ಪ್ರಶ್ನೆಯನ್ನ ಇಟ್ಕೊಂಡು ನಾವು ಕಂಡುಕೊಂಡ ಉತ್ತರ ಏನು ಅಂತಂದ್ರೆ, ಒಂದು ಕಾಲಕ್ಕೆ ಯಾರು ಅದನ್ನ ಪ್ರಚಾರ ಮಾಡಬೇಕಾಗಿತ್ತು ಅವರ ಹುನ್ನಾರವಿರಬಹುದಾ ಅನ್ನುವಂತ ಒಂದು ಅನುಮಾನ ಇದೆ ನಮಗೆ. ಈ ಅನುಮಾನದ ಎಳೆಯನ್ನ ಇಟ್ಕೊಂಡು ಸೊ ಇಂಥದ್ದೊಂದು ವಿಷಯವನ್ನ ಇಟ್ಕೊಂಡ್ರೆ ಹೇಗೆ ಅದಕ್ಕೆ ಜನ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಅದರ ಹಿನ್ನೆಲೆ ಒಳಗೆ ಈ ಆನ್ಯುವಲ್ ಕಾನ್ಫರೆನ್ಸ್ ನ ಹಮ್ಮಿಕೊಂಡಿದ್ದೀವಿ. ಸೊ ಇಲ್ಲಿ ನಾಡಿನ ಅತ್ಯಂತ ಹೆಸರು ಮಾಡದಂತ ಅನೇಕ ವಿದ್ವಾಂಸರು ಬಂದಿದ್ದಾರೆ. ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಶಿವಚಿತ್ತಪ್ಪ ಅವರು ಕಾರ್ಯಕ್ರಮ ಇನಾಗ್ರೇಷನ್ ಮಾಡಿದ್ರು. ಅವರ ಜೊತೆಗೆ ವನಂ ಶಿವರಾಮು, ಎಂ.ಎನ್. ವೆಂಕಟೇಶ್, ಕೇರಳದಿಂದ ಗೋವಿಂದ ವರ್ಮರಾಜ, ಹಾಗೇನೆ ಅಜಯ್ ಕುಮಾರ್, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಏನು ಹೇಳ್ತೀವಿ ಅಜಯ್ ಪುರುಷೋತ್ತಮ್ ಶೆಟ್ಟಿ ಅಂತ ಹೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್, ವೈಟ್ ಲೋಟಸ್ ಉಡುಪಿಯಿಂದ ಬಂದಿದ್ರು. ಅವರೊಬ್ಬ ಇಂಡಸ್ಟ್ರಿಯಲಿಸ್ಟ್, ಸಾಹಿತ್ಯ ಮತ್ತು ಸಂಸ್ಕೃತಿ ಒಳಗೆ ತುಂಬಾ ಆಸಕ್ತಿ ಇರುವಂತಹ ವ್ಯಕ್ತಿತ್ವ ಆಗಿರೋದ್ರಿಂದ ಅವ್ರನ್ನ ಇಲ್ಲಿ ಕರೆದ್ವಿ. ನಮ್ಮ ಕರೆಯನ್ನ ಮನಸ್ಸೆ ಅವರು ಬಂದಿದ್ರು. ಸಾಕಷ್ಟು ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ವಿಚಾರಗಳನ್ನ ಮಂಡಿಸ್ತಾ ಹೋಗ್ತಾರೆ. ಆ ವಿಚಾರಧಾರೆಗಳನ್ನೆಲ್ಲ ಸೇರಿಸಿ ಒಟ್ಟು ಒಂದು ಕೃತಿಯನ್ನ ತರುವ ಆಲೋಚನೆ ಕೂಡ ಪ್ರತಿ ವರ್ಷ ಇಫ್ರೋದು ಆಲೋಚನೆ ಇರುತ್ತೆ. ಈ ಹಿನ್ನೆಲೆ ಒಳಗೆ ನಮಗೆ ಸಹಾಯ ಮಾಡಿರುವಂತ ಕರ್ನಾಟಕ ಸ್ಟೇಟ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ, ಹಾನಗಲ್ ಮ್ಯೂಸಿಕ್ ಅಂಡ್ ಪರ್ಫಾರ್ಮಿಂಗ್ ಆರ್ಟ್ ಯೂನಿವರ್ಸಿಟಿ ಏನಿದೆ ನಮ್ಮ ಜೊತೆಗೆ ಸಹಯೋಗವನ್ನ ಕೊಟ್ಟಿದೆ. ಅದರ ಜೊತೆಗೆ ಇಂಡಿಯನ್ ಫೋಕ್ಲೋರ್ ರಿಸರ್ಚರ್ಸ್ ಆರ್ಗನೈಸೇಷನ್, ಮತ್ತೆ ಹೊಸದಾಗಿ ನಾವು ಇಫ್ರೋ ಜಾನಪದ ಮಹಾವಿದ್ಯಾಲಯ ಅಂತ ಹೇಳಿ ಆರಂಭ ಮಾಡ್ತಾ ಇದ್ವಿ. ಅಲ್ಲಿ ಸರ್ಟಿಫಿಕೇಟ್ ಮತ್ತು 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸು, 10 ತಿಂಗಳ ಡಿಪ್ಲೊಮಾ ಕೋರ್ಸ್. ಸರ್ಟಿಫಿಕೇಟ್ ಕೋರ್ಸು SLC ಪಾಸ್ ಆದವ್ರಿಗೂ, ಡಿಪ್ಲೊಮಾ ಕೋರ್ಸ್ PUC ನಂತರದ ಯಾವುದೇ ಅಭ್ಯರ್ಥಿಗಳು ಬರ್ಬೋದು. ಇಲ್ಲಿ ನುರಿತ 6-7 ಜನ ವಿದ್ವಾಂಸರು ತರಗತಿಗಳನ್ನ ತಗೊಳ್ತಾರೆ. ಅದರಲ್ಲಿ ಪ್ರಾಕ್ಟಿಕಲ್ ಇರುತ್ತೆ. ಸಾಧ್ಯವಾದಷ್ಟು ಪ್ರಾಕ್ಟಿಕಲ್ ಮುಖಾಂತರನೇ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಮುಖ್ಯವಾಗಿ ಫೋಕ್ ಥಿಯೇಟರ್ನ, ಫೋಕ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ಅಂದ್ರೆ ಪ್ರದರ್ಶನ ಕಲೆಗಳು ಮತ್ತು ಜಾನಪದ ರಂಗಭೂಮಿಯನ್ನ ಗಮನದಲ್ಲಿಟ್ಕೊಂಡು ಈ ಕೋರ್ಸ್ ಅನ್ನ ನಾವು ಆರಂಭ ಮಾಡಿದ್ದೀವಿ. ಇದು ಈ ಸಮ್ಮೇಳನದ ಹಿನ್ನೆಲೆ.